ಪಚ್ಚಿನಡ್ಕ ನೊರ್ನಡ್ಕ ರಸ್ತೆಯಲ್ಲೊಂದು ಕೆಸರುಡೊಂಜಿ ದಿನ ಎಂಬ ಕಾಲ್ಪನಿಕ ಕಾರ್ಯಕ್ರಮದ ಪೋಸ್ಟರ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್. ರಸ್ತೆ ದುರಸ್ತಿ ನಮ್ಮ ಹಕ್ಕು, ಸಂರಕ್ಷಿತ ರಸ್ತೆ ನಮ್ಮ ಬೇಡಿಕೆ, ಸಾರ್ವಜನಿಕರು ಎಚ್ಚರಿಕೆಯಿಂದ ಸಂಚರಿಸಿ, ಹೀಗೊಂದು ರೀತಿಯಲ್ಲಿ ರಸ್ತೆ ರಿಪೇರಿ ಮಾಡಿಕೊಡಿ ಎಂಬ ವಿನೂತನ ಹೋರಾಟ ಬಿಸಿ ರೋಡಿನಲ್ಲಿ ನಡೆಯುತ್ತಿದೆ. ಅಮ್ಟಾಡಿ ಗ್ರಾಮದ ಪಚ್ಚಿನಡ್ಕ ನೋರ್ನಡ್ಕ ರಸ್ತೆಯಲ್ಲಿ ಸಂಚಾರ ಎಂಬುದು ಕನಸಿನ ಮಾತಾಗಿದ್ದು, ಕೆಸರುಮಯ ರಸ್ತೆ ಕೃಷಿಗೆ ಹದ ಮಾಡಿದ ಗತಿಯಂತಾಗಿದೆ. ಸುಮಾರು 300 ಮೀಟರ್ ಉದ್ದದ ಈ ರಸ್ತೆಯಲ್ಲಿ ಡಾಮರು ಸಂಪೂರ್ಣ ಕಿತ್ತು ಹೋಗಿದ್ದು, ಮಣ್ಣು ಮತ್ತು ಕೆಸರು ಆವರಿಸಿರೋದ್ರಿಂದ ಸಾರ್ವಜನಿಕರು ಪ್ರತಿದಿನ ಜೀವವನ್ನ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ. ಒಂದು ಕಾಲದಲ್ಲಿ ಪಚ್ಚಿನಡ್ಕದಿಂದ ಕೆಂಪುಗುಡ್ಡೆ, ಅಜೇಕಲ ಹಾಗೂ ಬಂಟ್ವಾಳ ಬೈಪಾಸ್ಗೆ ಸಂಪರ್ಕ ಕಲ್ಪಿಸುವ ಸುಲಭ ಮಾರ್ಗವಾಗಿದ್ದ ಈ ರಸ್ತೆ ಇಂದು ಜನರ ಪಾಲಿಗೆ ದುಸ್ವಪ್ನವಾಗಿದೆ. ದ್ವಿಚಕ್ರ ವಾಹನ ಸವಾರರು ಜಾರಿ ಬೀಳುವ ಭಯದಲ್ಲೇ ಸಂಚರಿಸ್ತಾ ಇದ್ರೆ, ಮಳೆಗಾಲದಲ್ಲಿ ರಸ್ತೆಯ ಸ್ಥಿತಿ ಮತ್ತಷ್ಟು ಹದಗೆಟ್ಟು ಸಂಚಾರವೇ ದುಸ್ತರವಾಗ್ತಾ ಇದೆ. ಹಲವರು ತಮ್ಮ ವಾಹನಗಳನ್ನು ಮಧ್ಯದಲ್ಲೇ ನಿಲ್ಲಿಸಿ ಪರ್ಯಾಯ ಮಾರ್ಗವನ್ನು ಹುಡುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ರಸ್ತೆಯನ್ನೇ ಅವಲಂಬಿಸಿರುವ ನೂರಾರು ಕುಟುಂಬಗಳು ಪ್ರತಿನಿತ್ಯ ಸಂಕಷ್ಟ ಅನುಭವಿಸ್ತಾ ಇವೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಉದ್ಯೋಗಿಗಳು, ಹಿರಿಯ ನಾಗರಿಕರು ಹಾಗೂ ಮಹಿಳೆಯರು ತಮ್ಮ ದೈನಂದಿನ ಸಂಚಾರಕ್ಕಾಗಿ ಪರದಾಡ್ತಾ ಇದ್ದಾರೆ. ರಸ್ತೆ ಹಾಳಾಗಿರುವ ಕಾರಣ ಜನರು ಸುಮಾರು 5 ಕಿಲೋಮೀಟರ್ ಹೆಚ್ಚುವರಿ ಸುತ್ತು ಬಳಸಿ ತಮ್ಮ ಮನೆ ತಲುಪಬೇಕಾಗಿದೆ. ಇದರಿಂದ ಸಮಯ, ಇಂಧನ ಹಾಗೂ ಹಣದ ಹೆಚ್ಚುವರಿ ಹೊರೆ ಜನರ ಮೇಲಿದೆ. ಮೀನು, ತರಕಾರಿ ಮತ್ತು ಗೃಹೋಪಯೋಗಿ ವಸ್ತುಗಳ ವ್ಯಾಪಾರಿಗಳು ಕೂಡ ರಸ್ತೆ ಸಮಸ್ಯೆಯಿಂದ ಬೇಸತ್ತಿದ್ದಾರೆ. ಈ ಭಾಗದಲ್ಲಿ ಉತ್ತಮ ವ್ಯಾಪಾರದ ನಿರೀಕ್ಷೆಯೊಂದಿಗೆ ಆಗಮಿಸುವವರು ಕೆಸರಿನ ರಸ್ತೆಯಲ್ಲಿ ಹರಸಾಹಸ ಪಟ್ಟು ಸಂಚರಿಸಿ ಕೆಲವೊಮ್ಮೆ ವ್ಯಾಪಾರವೇ ಸಾಧ್ಯವಾಗದೆ ಖಾಲಿ ಹಸ್ತದಿಂದ ಹಿಂತಿರುಗ್ತಾ ಇದ್ದಾರೆ. ಇದರಿಂದ ಸ್ಥಳೀಯ ಆರ್ಥಿಕ ಚಟುವಟಿಕೆಗಳ ಮೇಲೂ ಪರಿಣಾಮ ಬೀಳ್ತಾ ಇದೆ. ರಸ್ತೆಯ ದುಸ್ಥಿತಿಯ ಬಗ್ಗೆ ಸಂಬಂಧಿಸಿದವರನ್ನ ಸಾರ್ವಜನಿಕರು ಹಲವು ಬಾರಿ ಗಮನ ಸೆಳೆದಿದ್ರೂ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಲ್ಲ. ಪರಿಣಾಮವಾಗಿ ಸ್ಥಳೀಯರು ತಮ್ಮ ಅಸಮಾಧಾನವನ್ನ ವ್ಯಂಗ್ಯದ ಮೂಲಕ ವ್ಯಕ್ತಪಡಿಸಲು ಮುಂದಾಗಿದ್ದಾರೆ. ಪಚ್ಚಿನಡ್ಕ ನೋರ್ನಡ್ಕ ರಸ್ತೆಯಲ್ಲೊಂದು ಕೆಸರುಡೊಂಜಿ ದಿನ ಎಂಬ ಕಾಲ್ಪನಿಕ ಕಾರ್ಯಕ್ರಮದ ಪೋಸ್ಟರ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಜನರ ಅಸಹಾಯಕತೆಯನ್ನ, ಆಡಳಿತದ ನಿರ್ಲಕ್ಷ್ಯವನ್ನ ಬಿಂಬಿಸಿದೆ. ಜೊತೆಗೆ ಅತಿ ಕೆಟ್ಟ ರಸ್ತೆ, ಸಾರ್ವಜನಿಕರು ಎಚ್ಚರಿಕೆಯಿಂದ ಸಂಚರಿಸಿ, ಪ್ರಯಾಣಿಕರ ಜೀವಕ್ಕೆ ಅಪಾಯ ಎಂಬ ಎಚ್ಚರಿಕೆ ಫಲಕಗಳ ಚಿತ್ರಗಳು ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಮೂಲಭೂತ ಸೌಕರ್ಯಗಳೇ ಅಭಿವೃದ್ಧಿಯ ಅಡಿಪಾಯವಾಗಿರುವ ಈ ಕಾಲಘಟ್ಟದಲ್ಲಿ ಜನರ ದೈನಂದಿನ ಬದುಕಿಗೆ ಅಗತ್ಯವಾದ ರಸ್ತೆ ಈ ಮಟ್ಟಿಗೆ ಹದಗೆಟ್ಟಿರುವುದು ವಿಷಾದನೀಯ. ಮಳೆಗಾಲ ಮತ್ತಷ್ಟು ತೀವ್ರವಾಗುವ ಮೊದಲು ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ತುರ್ತು ಕ್ರಮ ಕೈಗೊಂಡು ರಸ್ತೆ ದುರಸ್ತಿ ಕಾರ್ಯ ಆರಂಭಿಸಬೇಕು. ಇಲ್ಲದಿದ್ದರೆ ಈ ರಸ್ತೆ ಸಾರ್ವಜನಿಕರ ಸಂಕಷ್ಟದ ಸಂಕೇತವಾಗಿ ಉಳಿಯುವ ಅಪಾಯವಿದೆ.